ಕೊಪ್ಪಳ ಜಿಲ್ಲೆ ನೀರಾವರಿಯಿಂದ ತೀರಾ ಕಡಿಮೆ ಇರುವ ಪ್ರದೇಶ ಇರುವಂಥ ಕೊಪ್ಪಳ ಜಿಲ್ಲೆ. ಇಲ್ಲಿ ನೀರಾವರಿಗಾಗಿ ಈಗ ತುಂಗಭದ್ರಾ ಜಲಾಶಯವನ್ನು ಹೊರತುಪಡಿಸಿದರೆ ಇಲ್ಲಿ ನೀರಾವರಿ ಇಲ್ಲದೆ ಬಹುತೇಕ ಶೇಕಡ 70ಕ್ಕಿಂತ ಅಧಿಕ ಪ್ರದೇಶ ಒಣಭೂಮಿ ಮಳೆ ಆಶ್ರಿತ ಇದೆ. ಮಳೆಯನ್ನೇ ನಂಬಿಕೊಂಡಿರುವಂಥ ರೈತರಿಗೆ ನೀರಾವರಿ ಪ್ರದೇಶ ಹೊಂದಬೇಕು ಅನ್ನೋದು ಈ ಭಾಗದ ಜನರ ಅಭಿಪ್ರಾಯ ಆಗಿದೆ. ಅದಕ್ಕೆ ಸರ್ಕಾರ ಸಹ ಇದನ್ನು ನೀರಾವರಿ ವಿಷಯವನ್ನು ಇಟ್ಟುಕೊಂಡೇ ರಾಜಕಾರಣ ಮಾಡ್ತಾ ಇದೆ. ಈಗಾಗಲೇ ಈ ಹಿಂದೆ 2011ರಲ್ಲಿ ಕಾಂಗ್ರೆಸ್ ಪಕ್ಷವು ಕೃಷ್ಣೇಡಿಗೆ ಕಾಂಗ್ರೆಸ್ ನಡಿಗೆ ಅನ್ನುವಂಥ ಪಾದಯಾತ್ರೆ ಮಾಡಿತು. ಆಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಕೃಷ್ಣಾ ಬಿ ಸ್ಕೀಮ್ ಯೋಜನೆಗೆ ಅನುಷ್ಠಾನಗೊಳಿಸಿ ಬೇವೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದ ನಂತರ ಇಲ್ಲಿ ಕೃಷ್ಣಾ ಬಿ ಸ್ಕೀಮ್ ಯೋಜನೆಯಲ್ಲಿ ಒಟ್ಟು ಕೊಪ್ಪಳ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಯ ಸುಮಾರು 2.72 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಹೊಂದಬೇಕು ಮತ್ತು ಇದು ಮಹತ್ವಾಕಾಂಕ್ಷೆಯದ್ದು ಮತ್ತು ಇದನ್ನು ಪವರ್ ಸ್ಟೇಷನ್ಗಾಗಿ ಸಹ ಸೋಲಾರ್ ಕಾಲುವೆ ಮೇಲೆ ಸೋಲಾರ್ ಇದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಅಲ್ಲಿ ಆರಂಭದಲ್ಲಿ 370 ಕೋಟಿ ರೂಪಾಯಿಯನ್ನು ಆಗ ನೀಡಿತ್ತು. ಆದರೆ ಅದರ ನಂತರದಲ್ಲಿ ಬಂದಿರುವಂಥ ಅಡೆತಡೆ ಏನೆಂದರೆ ಕೃಷ್ಣಾ ಬಿ ಸ್ಕೀಮನ್ನು ಅನುಷ್ಠಾನಗೊಳ್ಳಬೇಕಾದ್ರೆ ಆಲಮಟ್ಟಿ ಜಲಾಶಯದ ಎತ್ತರ ಬೇಕು. ಆದರೆ ಆಲಮಟ್ಟಿ ಜಲಾಶಯ ಎತ್ತರಿಸಿಕೊಳ್ಳಲು ಈಗ ಇನ್ನೂ ಅದು ತಜ್ಞರು ಇದಾಗಬೇಕು ಮತ್ತು ಬೇರೆ ಬೇರೆ ಇದರಿಂದ ಈಗ ಅದು ಅಲ್ಲಿಗೆ ನೆನಗುದಿ ಬಿತ್ತು. ಈ ಮಧ್ಯೆ ಏನಾದರೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಕೃಷ್ಣಾ ಬಿ ಸ್ಕೀಮಿನ ಯೋಜನೆಯ ಅಡಿಯಲ್ಲಿ ಒಟ್ಟು ಕೊಪ್ಪಳ ಜಿಲ್ಲೆಯ 78 ಕೆರೆಗಳನ್ನು ಕೆರೆ ತುಂಬಿಸುವ ಯೋಜನೆಗೆ ಇತ್ತು. ಅದಕ್ಕೆ 1600 ಕೋಟಿ ರೂಪಾಯಿನ ಮಂಜೂರು ಮಾಡಿದ್ರು. ಅದರಲ್ಲಿ 56 ಕೆರೆಗಳ ಕಾಮಗಾರಿ ಪೂರ್ಣಗೊಂಡಿತು. ಕಳೆದ 2023ರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿಕೊಂಡಿರುವಂಥ ಅಂದಿನ ಬಿಜೆಪಿಯವರು ಏನಾಯಿತು, ಕೆರೆ ತುಂಬಿಸುವ ಯೋಜನೆಯನ್ನು ಸುಮಾರು 10-12 ಕೆರೆಗಳಿಗೆ ನೀರನ್ನು ತುಂಬಿಸಿದ್ರು. ಆದರೆ ಅದರ ನಂತರ ಕಳೆದ ವರ್ಷ ಮಳೆ ಆಗಿರಲಿಲ್ಲ, ನೀರು ಬರಲಿಲ್ಲ. ಆದರೆ ಈ ವರ್ಷ ಉತ್ತಮ ಮಳೆಯಾಗಿದ್ದರೂ ಸಹ ಈಗ ಕೆರೆಗಳಿಗೆ ನೀರು ತುಂಬಲಿಲ್ಲ. ಈಗಿರುವಂಥ 78 ಕೆರೆಗಳಲ್ಲಿ 56 ಕೆರೆಗಳಿಗಾದರೂ ನೀರು ಬರಬೇಕಾಗಿದ್ದರೂ ಇನ್ನೂವರೆಗೂ ಬಂದಿಲ್ಲ. ಈಗಿರುವಂಥ ಕಾರಣಕ್ಕಾಗಿ ಈಗ ಇಲ್ಲಿಯ ಸಿಎಂ ಆರ್ಥಿಕ ಸಲಹೆಗಾರಂತ ಮತ್ತು ಯಲಬುರ್ಗಿ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ ಕೇಳಿದರೆ ಇಲ್ಲಿ ಹಿಂದಿನ ಸರ್ಕಾರದಲ್ಲಿ ಕಳಪೆ ಕಾಮಗಾರಿಗೆ ಇದು ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಏನು ಬಲ್ಕುಂದಿ ಬಳ್ಳಿ ಇರುವಂಥ ಜಾಕವೆಲ್ನಲ್ಲಿ ಟ್ರಾನ್ಸ್ಫಾರ್ಮರಿಗೆ ಕಳಪೆ ಒಂದು ಯಂತ್ರವನ್ನು ಅಳವಡಿಸಿದ್ರಿಂದ ಇದು ರಿಪೇರಿ ಆಗಿದೆ. ರಿಪೇರಿ ಆದ ನಂತರ ಅಕ್ಟೋಬರ್ನಲ್ಲಿ ಈ ಕಾಮಗಾರಿಯನ್ನು ನೀರು ಕೆರೆ ತುಂಬಿಸಿ ಯೋಜನೆ ಮಾಡ್ತೀವಿ ಅನ್ನೋದು ಅವರ ವಾದ ಆಗಿತ್ತು. ಆದರೆ ಬಿಜೆಪಿ ಹೇಳೋದಂತವಾದರೆ ಈಗ ಇದು ಅವರು ಹೇಳ್ತಾ ಇರೋದು ಕೇವಲ ನಿರ್ವಹಣೆ ಕೊರತೆ ಇಲ್ಲದೆ ಸರ್ಕಾರಕ್ಕೆ ಈ ಟ್ರಾನ್ಸ್ಫಾರ್ಮರ್ನ ಅಳವಡಿಸಲು ಹಣದ ಕೊರತೆ ಇರುವಂಥ ಕಾರಣಕ್ಕಾಗಿ ಈ ರೀತಿ ನೆಪವನ್ನು ಹೇಳ್ತಾರೆ. ಹಾಗಾದರೆ ಈ ಹಿಂದೆ ಅದನ್ನು ಪ್ರಾಯೋಗಿಕ ಮಾಡಿದಾಗ ಅಲ್ಲಿ ನೀರು ಬಂದಿದೆ. ಆದರೆ ಇವರು ಕಳಪೆ ಆಗಿದ್ರೆ ಆಗನೇ ಆಗಬೇಕಾಯ್ತು. ಆದರೆ ಈಗ ಹೇಳ್ತಾ ಇರೋದು ತಾವು ಮಾಡದೇ ಇರುವಂಥ ಕೆಲಸಕ್ಕೆ ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ಅನ್ನೋದು ಬಿಜೆಪಿಯವರ ವಾದ. ಇದು ರಾಜಕಾರಣಕ್ಕಾಗಿ ಈಗ ಬಳಕೆ ಆಗ್ತಿದೆ ಮತ್ತು ಕಳೆದ 2 ಚುನಾವಣೆಗಳು ಸಹ ಕೃಷ್ಣಾ ಬಿ ಸ್ಕೀಮು ಮತ್ತು ಕೊಪ್ಪಳ ಏತ ನೀರಾವರಿ ಯೋಜನೆದು ರಾಜಕೀಯವಾಗಿ ಬಳಕೆ ಆಗಿದೆ. ನೀವು ರಾಜಕೀಯವಾಗಿ ಏನಾದರೂ ಮಾಡಲಿ, ಈಗಾಗಲೇ ಮುಂಗಾರು ಹಂಗಾಮು ಮುಗೀತಾ ಬಂದಿದೆ. ಇನ್ನೂ ಒಂದು ತಿಂಗಳದೊಳಗೆ ಮುಂಗಾರು ಸಂಪೂರ್ಣವಾಗಿ ಮುಗಿಯುವಂಥ ಸಂದರ್ಭದಲ್ಲಿ ಈಗಲಾದ ಕೆರೆಗಳಲ್ಲಿ ತುಂಬಿಸಬೇಕಾಗಿತ್ತು. ಆ ಕೆರೆಗಳಿಗೆ ನೀರು ಬರುವಂಥ ಸಾಧ್ಯತೆ ಕಡಿಮೆ ಇರೋದ್ರಿಂದ ರಾಜಕಾರಣಕ್ಕಾಗಿ ಈ ರೈತರನ್ನ ಹಿತವನ್ನು ಬಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಕೃಷ್ಣಾ ಬಿ ಸ್ಕೀಮ್ಗೂ ಕೆರೆ ತುಂಬಿಸೋಕ್ಕೂ ಸಂಬಂಧ ಇಲ್ಲ. ಕೆರೆ ತುಂಬಿಸೋಕ್ಕೂ ಕೃಷ್ಣಾ ಬಿ ಸ್ಕೀಮ್ ಈಸ್ ನೋವೇರ್ ಕನ್ಸರ್ನ್. ಕೃಷ್ಣಾ ಬಿ ಸ್ಕೀಮ್ ಸ್ಟಿಲ್ ಇಟ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಕೆರೆ ತುಂಬಿಸೋ ಯೋಜನೆ ಬೇರೆ ಯೋಜನೆ, ಇದು ಪ್ರತ್ಯೇಕವಾದ ಯೋಜನೆ. ಈಗ ಏನು ನಮಗೆ ಕೆರೆ ತುಂಬಿಸ್ಲಿಕ್ಕೆ 970 crores ಕೊಟ್ಟಿದ್ದಾರೆ. ಇದು ಲ್ಯಾಂಡ್ ಅಕ್ವಿಸಿಷನ್ನು ಮತ್ತು ಇದೆಲ್ಲ ಕಂಪ್ಲೀಟ್ ಆಗಿದೆ. ಎಸ್ಟಿಮೇಟ್ ರೆಡಿ ಆಯಿತು. ಈಗ ನಾಳೆ ಸೆಪ್ಟೆಂಬರ್ 17ಕ್ಕೆ ಕ್ಯಾಬಿನೆಟ್ ಇದೆಲ್ಲ 99% ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗುತ್ತೆ. ನೋಡಿ, ಹಿಂದಲ್ದೇನಾಗಿದೆ, 1800 ಕೋಟಿಯಲ್ಲಿ ಸುಮಾರು 76 ಕೆರೆಗಳನ್ನು ಸುಮಾರು 7-8 ತಾಲೂಕಲ್ಲಿ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಪೈಪ್ ಲೀಕೇಜ್, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ಸ್ ಎಷ್ಟು ನಿಮಗೆ ಹೇಳಬೇಕಂದ್ರೆ 25 KVA ಟ್ರಾನ್ಸ್ಫರ್ಸ್ 2 ಬರ್ನ್ ಆಗಿದೆ. ಇದು ಕಳಪೆ ಮಟ್ಟದ ಟ್ರಾನ್ಸ್ಫಾರ್ಮರ್ಸನ್ನು ಅವ್ರು ಮಾಡಿದಾರೋ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿದೆಯೋ, ಒಟ್ಟಾರೆ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ದ ಪೈಪ್ ಲೀಕೇಜ್ ಎಂದು ಈಗ ರೆಟಿಫೈ ಮಾಡಿದರು. ಈ ವಾರದಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ಸು ರೆಡಿ ಆಗ್ತಾ ಇದೆ. ನಾನು ರಿಪೇರಿ ಮಾಡಿಸಿದ್ದೇನೆ ಅದನ್ನ. ಇದರಿಂದ 76 ಕೆರೆ, ಬರೀ ಯಲಬುರ್ಗಾ ಅಷ್ಟೇ ಅಲ್ಲ, ಅದು ದಯವಿಟ್ಟು ಅರ್ಥ ಮಾಡಿ. 76 ಕೆರೆ ಇದೆ. ಅದರಲ್ಲಿ 76 ಕೆರೆಗಳಿಗೆ ನೀರನ್ನು ಅಕ್ಟೋಬರ್ 1st ವೀಕ್ ಒಳಗಾಗಿ ಬಿಡ್ತೀವಿ ಅಂಥೇಳಿ MD KBJನಲ್ಲಿ ಹೇಳಿದರೆ. ಯಾಕಂದರೆ ರೀಪ್ಲೇಸ್ ಮಾಡ್ತಾ ಇದ್ದಾರೆ ಈಗ 25 KVA 2 ಟ್ರಾನ್ಸ್ಫಾರ್ಮರ್ಸ್. ಹಿಂದೆ ಆದಂಥ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಆಗದೇ ಇರೋದ್ರಿಂದ ಈ ಥರ ತೊಂದರೆ ಆಗಿದೆ. ಅದನ್ನು ಸರಿ ಮಾಡಿಸ್ತಾ ಇದ್ದೇವೆ, ತುಂಬಿಸ್ತಾ ಇದ್ದೇವೆ. ಕೃಷ್ಣಾ ಬಿ ಸ್ಕೀಮಿನ ಕೊಪ್ಪಳ ಏತ ನೀರಾವರಿ ಯೋಜನೆ
ಈ ಯೋಜನೆಯ ಹೋರಾಟ ಪ್ರಾರಂಭ ಆಗಿ 12 ವರ್ಷಗಳು ಕಳೆದು ಹೋಗಿವೆ. 2012ರಲ್ಲಿಯೇ ಈ ಹೋರಾಟ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಹಿರಿಯರಾಗಿರುವಂಥ ಮಾಜಿ ಶಾಸಕರಾದಂಥ ಕೆ ಶರಣಪ್ಪ, ದೊಡ್ಡನಗೌಡ ಪಾಟೀಲ್, ನಮ್ಮ ತಂದೆಯವರು, ಸಂಗಣ್ಣ ಕರಡಿಯವರು, ಜೊತೆಗೆ ಹಾಲಪ್ಪ ಆಚಾರ್ಯವರು ಇವರೆಲ್ಲರೂ ಸೇರಿಕೊಂಡು ಇವತ್ತು ಹೋರಾಟ ಪ್ರಾರಂಭ ಮಾಡಿ ಈ ಭಾಗಕ್ಕೆ ಕೊಪ್ಪಳ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ನಮ್ಮ ಭಾಗಕ್ಕೆ ನೀರಾವರಿ ಆಗಬೇಕು ಅನ್ನುವಂಥ ಹೋರಾಟವನ್ನು ಪ್ರಾರಂಭ ಮಾಡಿ ಆಗಿನ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಈ ಯೋಜನೆಗೆ ಆರಂಭಿಕವಾಗಿ 350 ಕೋಟಿ ಕೊಡೋದ್ರ ಮೂಲಕ ಕೊಪ್ಪಳ ಏತ ನೀರಾವರಿ ಯೋಜನೆಗೆ ಚಾಲನೆಯನ್ನು ಅವರು ನೀಡಿದರು. ಅದಾದ ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಅನುದಾನವನ್ನು ಕೊಪ್ಪಳ ಏತ ನೀರಾವರಿ ಯೋಜನೆಗೆ ನೀಡಲಿಲ್ಲ. ಅವಾಗಲೂ ಕೂಡ ನಾವು ಯುವ ಮೋರ್ಚಾದಲ್ಲಿದ್ವಿ. ಯುವ ಮೋರ್ಚಾದ ನೇತೃತ್ವದಲ್ಲಿ ಕಲಾಲ್ ಬಂಡಿಯಿಂದ ಹಿಡಿದು ಕೊಪ್ಪಳದವರೆಗೆ ನಾನು, ನನ್ನ ಜೊತೆಗಿರುವಂಥ ಆಗಿನ ಯುವ ಮೋರ್ಚಾ ಅಧ್ಯಕ್ಷರು, ಈಗಿನ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಶರಣು ತಳ್ಳಿಕೇರಿ ಅವರ ನೇತೃತ್ವದಲ್ಲಿ ನಾವು ಯುವ ಮೋರ್ಚಾದ ವತಿಯಿಂದ ನಮ್ಮೆಲ್ಲ ಆಗಿನ ಹಿರಿಯರು, ದೊಡ್ಡನಗೌಡ ಪಾಟೀಲ್ ಅವರು, ಪರಣ್ಣ ಮನವಳ್ಳಿ ಅವರು, ಬಸವರಾಜ ದಡೇಸ್ಗೂರು, ಹಾಲಪ್ಪಾಚಾರ್ ಎಲ್ಲರ ಒಂದು ಸಹಯೋಗದಲ್ಲಿ ಒಂದು 85 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡೋದ್ರ ಮೂಲಕ ಕೊಪ್ಪಳ ಏತ ನೀರಾವರಿ ಯೋಜನೆ ಅನುಷ್ಠಾನ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಅದಾದ ನಂತರವೂ ಕೂಡ ಆ ಸರ್ಕಾರ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ. ಅದಾದ ನಂತರ 2018ರ ನಂತರ ಇವತ್ತು ಕೊಪ್ಪಳ ಏತ ನೀರಾವರಿ ಯೋಜನೆಗೆ 1600 ಕೋಟಿ ಬಿಡುಗಡೆ ಆಗೋದ್ರ ಮೂಲಕ ಇವತ್ತು ಕೆರೆ ತುಂಬಿಸೋ ಯೋಜನೆಗೆ ಚಾಲನೆ ನೀಡಿದೆ. ಅದು ಆ ಕಾಮಗಾರಿ 2-3 ವರ್ಷದಲ್ಲಿ ಆಗಿನ ಶಾಸಕರಾದಂಥ ನಮ್ಮ ಹಾಲಪ್ಪ ಆಚಾರ್ ಅವರು, ಜೊತೆಗೆ ದೊಡ್ಡನಗೌಡ ಪಾಟೀಲ್ ಅವರು ಇವರ ಇಚ್ಛಾಶಕ್ತಿಯಿಂದ ಅವರು ಏನು ಈ 1600 ಕೋಟಿಯನ್ನು ಅನುಷ್ಠಾನವನ್ನು ಇವತ್ತು ಅವರು ಮಾಡಿದರು. ಮಾಡಿದಂಥ ಸಂದರ್ಭದಲ್ಲಿ 2022ರಲ್ಲಿ 22-23ರಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಪ್ರತಿಯೊಂದು ಕೆರೆಗೂ ಕೂಡ ಆ ಸಂದರ್ಭದಲ್ಲಿ ನೀರು ಬರೋದ್ರ ಮೂಲಕ ಇವತ್ತು ಚಾಲನೆಯನ್ನು ನೀಡಿ ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿ ಎಲ್ಲ ಆಲ್ಮೋಸ್ಟ್ ಒಂದು 10ರಿಂದ 12 ಕೆರೆಗಳಿಗೆ ನೀರನ್ನು ಕೊಡುವಂಥ ಕೆಲಸ. ಅದಾದ ನಂತರ 2023 ನಂತರ ಇವತ್ತು 1.5 ವರ್ಷ ಆದ್ರೂ ಕೂಡ ಕೆರೆಗೆ ನೀರು ಬಂದಿಲ್ಲ. 1.5 ವರ್ಷನ ಆದ್ರೂ ಕೂಡ ಯಾವ ಕೆರೆಗೂ ನೀರು ಬಂದಿಲ್ಲ ಅಂದರೆ ಇದರ ಅರ್ಥ ಏನು? ಇವತ್ತು ರಾಯರೆಡ್ಡಿಯವ್ರು ಕೊಡೋ ಹೇಳಿಕೆಯನ್ನು ಇದು ಕಾಮಗಾರಿ ಇವತ್ತು ಕಳಪೆ ಆಗಿದ್ದರೆ ಕಾಮಗಾರಿ ಕಳಪೆ ಆಗಿದ್ದರೆ ಇವತ್ತು ನಾವು ಹೆಂಗೆ ಪ್ರಾಯೋಗಿಕವಾಗಿ ನಾವು ಕೊಡೋಕ್ಕೆ ಸಾಧ್ಯ ಆಗ್ತಿತ್ತು? ಪ್ರಾಯೋಗಿಕ ಪರೀಕ್ಷೆ ಮಾಡಿ 10ರಿಂದ 12 ಕೆರೆಗಳಿಗೆ ನೀರು ಕೊಟ್ಟಿದ್ದೇವೆ. ಅದಾದ ನಂತರ ನಿಮ್ಮ ನಿರ್ವಹಣೆ ಸರಿಯಿಲ್ಲ, ನಿಮ್ಮ ನಿರ್ವಹಣೆಯ ಲೋಪದೋಷದಿಂದ, ನಿಮ್ಮ ಆಡಳಿತ ವೈಫಲ್ಯದಿಂದ ನೀವು ಕರೆಕ್ಟಾಗಿ ನಿರ್ವಹಣೆ ಮಾಡಲಾರ್ದಕ್ಕೆ ಇವತ್ತು ಕೆರೆ ತುಂಬಿಸುವ ಯೋಜನೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಂದಿದೆ. ಇದು ನೆನೆಗುದಿಗೆ ಬೀಳಬೇಕಾದ್ರೆ ಮುಖ್ಯವಾಗಿ ನಿಮ್ಮ ಆಡಳಿತ ವೈಫಲ್ಯವೇ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ನಾನು. ಈ ನಿಟ್ಟಿನಲ್ಲಿ ಸರ್ಕಾರ ಬೇಗನೆ ಅಲ್ಲಿ ರಿಪೇರಿ ಕಾಮಗಾರಿಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಬೇಕಾಗಿದ್ದು ಇಲ್ಲಿ ಅವಶ್ಯಕತೆ ಎನ್ನುವುದು ರೈತರ ಅಭಿಪ್ರಾಯವಾಗಿದೆ. ಶರಣಬಾಚರಾಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.